ಒಂದು ಬೇರೆ ರೀತಿಯಲ್ಲಿ ನಿಮಗೆ ಪ್ರಶ್ನೆ ಕೇಳ್ತೀನಿ. ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ನಿಮಗೆ ಲಾಭ? ಓಕೆ, ಬಂದೆ. ಸ್ವಲ್ಪ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಬರ್ತೀನಿ ನಿಮ್ಮ ಬಳಿಗೆ. ಚೀನಾರಾಮ್ ಅವರೇ, BJP ಒಂದು ಕಡೆ, ಯಾಕಂದರೆ ನಾನು ಪತ್ರಕರ್ತನ ಕೇಳ್ತಾ ಇದ್ದೀನಿ, ನಿಮಗೆ ಏನಾದರೂ ಮಾಡಿ ಶತಾಯಗತಾಯ ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡಬೇಕು. ಸಿದ್ದರಾಮಯ್ಯನವರಂಥ ಬಲಿಷ್ಠ ನಾಯಕರನ್ನು ನೀವು ಒಂದು ರೀತಿಯಲ್ಲಿ ಅವರ ಕಾನ್ಫಿಡೆನ್ಸನ್ನು ಬ್ರೇಕ್ ಮಾಡಬೇಕು. ಆ ಕಾರಣಕ್ಕಾಗಿ ಇಂಥ ಆರೋಪಗಳಾಗ್ತಾ ಇದೆ ಅನ್ನೋದು ಕಾಂಗ್ರೆಸ್ ವಲಯದ ಮತ್ತು ಸಿದ್ದರಾಮಯ್ಯನವರ ಕೂಡ ಆರೋಪ. ನಾನು ಆ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇರೋದು, ಹೌದಾ? ಮೂಡಾದಲ್ಲಿ ಏನೂ ಆಗಿಲ್ವೋ? ಹಾಗೆ ಈಗ ಸಿದ್ದರಾಮಯ್ಯನವರು ಯಾವತ್ತೂ ಅವ್ರ ದಲಿತರ ಪರವಾಗಿಲ್ಲ. ಅವರು ಅಹಿಂದ ಅಂತ ಹೇಳ್ಕೊಂಡು ದಲಿತರ ಪರವಾಗಿದ್ದೀನಿ ಅಂತ ಹೇಳ್ಕೊಳ್ತಕ್ಕಂಥ ಮುಖವಾಡ ಧರಿಸಿರ್ತಕ್ಕಂಥ ಜನ ಓಟ್ ಹಾಕ್ತಾರೆ ಅವ್ರಿಗೆ. ಅವ್ರು ಓಟ್ ಹಾಕ್ತಕ್ಕಂಥದ್ದು ಗಿಮಿಕ್. ಆ ಗಿಮಿಕ್ ಮೇಲೆ ಓಟ್ ಹಾಕ್ತಾರೆ. ಮತ್ತೆ ಜನನು ತೀರ್ಮಾನ ತಗೊಂಡಿರೋದು ಕೆಲವು ಸಂದರ್ಭ. ಅಂದ್ರೆ ದಲಿತರ ಮೂರ್ಖರು ಅಂತಾರೆ ನಿಮ್ಮ ತಲೆಯಲ್ಲಿ. ಬಾಬಾ ಸಾಹೇಬ್ ಹೇಳಿದ್ದಾರೆ, ಕಾಂಗ್ರೆಸ್ ಇಸ್ ಬರ್ನಿಂಗ್ ಹೌಸ್, ಉರಿಯೋ ಮನೆಯಲ್ಲಿ ಇರಬೇಡಿ, ಸುಟ್ಟೋಗ್ತೀರಾ ಅಂತ ಹೇಳಿದ್ದಾರೆ. ಇವತ್ತು ಸುಟ್ಟೋಗ್ತೀರಾ ಅಂತ ಹೇಳಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಇವತ್ತಲ್ಲ. ಇವತ್ತಿನ ಬಿಜೆಪಿ ಕಾಂಗ್ರೆಸ್ ಇತರ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವರು ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ಬಂದ ಮೊದಲೇ ಆಗಿದ್ರೆ ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತು ಕೇಳಿಲ್ಲ ಅಂತ ಹೇಳ್ತಾ ಇದ್ದೀರಾ? ಇವತ್ತು ಅವ್ರನ್ನ ಯಾಮರ್ಸ್ತಾ ಇದಾರೆ. ಇವತ್ತು ಜವರಯ್ಯನ ಜಮೀನನ್ನ ಹೇಗೆ ಇವರು ಪರ್ಚೇಸ್ ಮಾಡ್ತಾರೆ? ಅವ್ರು ಪರ್ಚೇಸ್ ಮಾಡ್ಬಿಟ್ಟು ದಾನ ಪತ್ರ. ಯಾಕೆ ದಾನ ಪತ್ರ ಕೊಡಕ್ಕೆ? ನಿಮ್ಮ ಯಾರ ಆಸ್ತಿ ಅದು? ಅಲ್ಲ, ದಾನ ಪತ್ರ ಕೊಡಬಾರ್ದು ಅಂತ ನೀವು ಹೇಳಕ್ಕೆ. ದಾನ ಪತ್ರ ಕೊಡೋದಕ್ಕೆ ನಿಮ್ಗೆ ಹಕ್ಕೇ ನಿಮ್ದಲ್ಲ. ದಾನ ಪತ್ರ ಕೊಡ್ಬೇಕು. ಯಾವಾಗ? ನಿಮ್ಮ ತಾತನ ಆಸ್ತಿ, ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳಿಗೆ ದಾನ ಮಾಡಿ. ನಿಮ್ ತಾತನ ಆಸ್ತಿ ಮಾಡಿ, ನಿಮ್ ತಂದೆ ಆಸ್ತಿ ಮಾಡಿ. ಜವರಾಯ ಯಾರು? ಒಬ್ಬ ದಲಿತ, ನನ್ ಜನ. ಆ ದಲಿತರ ಜಮೀನನ್ನ ನೀವು ಹೇಗೆ ದಾನ ಪತ್ರ ಮಾಡ್ತೀರಿ? ಯಾವ ಕದಮೆ ಮಾಡ್ತೀರಿ? ಯಾವ ಮಾಡಿಸಿದ್ರ ನೀವು? ಇವತ್ತು ನೋಟಿಫಿಕೇಶನ್ 98ರಲ್ಲಿ ಡಿನೋಟಿಫಿಕೇಶನ್ ಮಾಡ್ತಾರೆ. ಅದು ಪಾಣಿ ಕಾಲಮಲ್ಲೇ ಬರ್ತದೆ. ಬಂದೆ ಒನ್ಸ್ ಅಗೇನ್. ಆಲ್ರೆಡಿ ಭವ್ಯ ನರಸಿಂಹಮೂರ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ಮೇಡಮ್. ಒನ್ಸ್ ಅಗೇನ್ ನಾನು ಸ್ನೇಹಮಯಿ ಕೃಷ್ಣ ಅವರ ಬಳಿಗೆ ಹೋಗ್ತೀನಿ. ಕೃಷ್ಣ ಅವರೇ, ಈಗ ಚೀನಾರಾಮ್ ಅವರೊಂದು ಭಾಳ ಪ್ರಮುಖವಾದಂಥ ಮಾತನ್ನು ಎತ್ತಿದ್ರು. ಯಾಕೆಂದರೆ ನಿಂಗ ಮತ್ತು ವರ್ಸಸ್ ಜವರ ಅವರ ಏನು ಮಕ್ಕಳು ಮೊಮ್ಮಕ್ಕಳೆಲ್ಲ ಸಿಕ್ಕಿದ್ದಾರೆ ಇವತ್ತು, ಅದು ಬೇರೆ ವಿಚಾರ. ದಲಿತನ ಜಾಗವನ್ನು ಮಲ್ಲಿಕಾರ್ಜುನಯ್ಯ ಅವರು ತಗೊಂಡ್ರು ಅನ್ನೋಂಥ ಒಂದು ಟ್ವಿಸ್ಟ್ ಬರ್ತಾ ಇದೆ. ಇದಕ್ಕೇನು ಹೇಳ್ತೀರಿ? ಹೌದು ಮೇಡಮ್, ಹೌದು ಸರ್. ಅದು ಮೂಲ ದಲಿತರಿಗೆ ಸಂಬಂಧಪಟ್ಟ ಜಮೀನು. ಅವರ ದಲಿತ ಕುಟುಂಬಕ್ಕೆ ದೌರ್ಜನ್ಯ ಎಸಗಿ ಅಂದ್ರೆ ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ಸೇರ್ಬೇಕಾದ ಆಸ್ತಿನ ಅವ್ರು ಕಬಳಿಸಿದ್ದಾರೆ ಸರ್. ಓಕೆ. ಈಗ ನಿಮ್ಮ ಆರೋಪ ಇರುವಂತದ್ದು ಹಾಗಿದ್ರೆ ನೇರವಾಗಿ ಬನ್ನಿ. ನನ್ನ ಪ್ರಶ್ನೆ, ಈಗ ನಿಮ್ಮ ಆರೋಪ 3.16 ಎಕರೆ ಜಾಗವನ್ನು ಕೊಟ್ಟು 14 ಸೈಟ್ಗಳನ್ನು ಪಡೆದದ್ದು ತಪ್ಪು ಅಂತನಾ, ಅಥವಾ ಇದೀಗ ದಲಿತರ ಜಾಗವನ್ನು ನೀವು ಪಡ್ಕೊಂಡು ಅದನ್ನು ಗಿಫ್ಟ್ ಡೀಟ್ ಮಾಡಿದ್ರು ಅನ್ನೋದು ಆರೋಪನಾ? ಸರ್, ಏನು 14 ಸೈಟ್ ತಗೊಂಡಿದ್ರೆ ಇವರು, ಅದು ಅವ್ರಿಗೆ ಸೇರ್ಬೇಕಾದಂತ ಜಾಗ ಅಲ್ವೇ ಅಲ್ಲ ಸರ್. ಅವ್ರಿಗೆ ಸಂಬಂಧಪಟ್ಟಿದ ನಿವೇಶನ ಅಲ್ಲ. ಅದು ಸೇರ್ಬೇಕಾಗಿದೆ. ಈಗ ಏನು ಮುಲ್ಲಾಯನ್ ಕುಟುಂಬ ಇದೆ, ಅವ್ರಿಗೆ ಸೇರ್ಬೇಕಾಗಿದೆ ಆ ಸ್ವತ್ತು. ಅದು ಆ ಸ್ವತ್ತನ್ನ ಸುಳ್ಳು ದಾಖಲಾತಿ ಸೃಷ್ಟಿ ಮೂಲಕ ಸಿದ್ದರಾಮಯ್ಯ ಕುಟುಂಬದವ್ರು ತಗೊಂಡಿರೋದು ನನ್ನ ಆರೋಪ. ಈಗ ಸಿದ್ದರಾಮಯ್ಯನವರು ಕೂಡ ಓರ್ವ ಲಾಯರ್ ಆಗಿ, ಉಪಮುಖ್ಯಮಂತ್ರಿಯಾಗಿ, ಹಣಕಾಸು ಸಚಿವರಾಗಿ ಕೆಲಸ ಮಾಡಿದಂಥವರು ಅವರಷ್ಟು ಮೂರ್ಖರಾಗ್ಬಿಡ್ತಾರ ಇಂಥ ಒಂದು ಜಾಗವನ್ನು ತಗೊಳ್ಳುವಾಗ? ಅವರ ಗಮನಕ್ಕೆ ಬಂದಾಗ ಅವರ ಸ್ವಂತ ತನ್ನ ಹೆಂಡತಿಗೆ ಬರುವಂಥ ಜಾಗವನ್ನು ಒಪ್ಕೊಂಡ್ಬಿಡ್ತಾರ? ನಾವು ಅದನ್ನು ಬ್ಲೈಂಡ್ ಆಗಿ ಒಪ್ಕೊಳ್ಳೋಕೆ ಸಾಧ್ಯನಾ? ಸರ್, ಈ ಬ್ಲೈಂಡಾಗಿ ಒಪ್ಕೋಬೇಕು ನಾನು ಹೇಳ್ತಿಲ್ಲ, ದಾಖಲಾತಿ ಸಮೇತ ನಾನು ಹೇಳ್ತೀನಿ. ಸಿದ್ದರಾಮಯ್ಯ ಈ ಮೂಲಕ ನಾನು ಕೇಳೋ ಪ್ರಶ್ನೆ ಅಂದರೆ, ನೋಡಿ, ಇದು ದಾಖಲೆ ಇದೆ. ಇದೊಂದು ಬಿಳಿ ಹಾಳೆಯಲ್ಲಿ ಬರೆದಂಥ ಒಂದು ಹೇಳಿಕೆ. ಈ ಹೇಳಿಕೆ ಆಧಾರದ ಮೇಲೆ ಆ ಜಮೀನು ದೇವರಾಜ ಹೆಸರಿಗೆ ವರ್ಗಾವಣೆ ಆಗುತ್ತೆ. ಈ ಬರೀ ಒಂದು ಬಿಳಿ ಹಾಳೆ ಮೇಲೆ ಹೇಳಿಕೆ ಮೇಲೆ ಆಸ್ತಿ ಹಸ್ತಾಂತರ ಆಗಿರೋದು ಕಾನೂನುಬದ್ಧನ ಅಂತೇಳಿ ನಮ್ಮ ಸಿದ್ದರಾಮಯ್ಯವರು ಹೇಳಿ ಸರ್. ಆಸ್ತಿ ಹಸ್ತಾಂತರ ಆಗ್ಬೇಕಾದ್ರೆ ಯಾವ್ಯಾವ ಪ್ರಕ್ರಿಯೆ ನಡೀಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಅಲ್ಲ, ಬಿಳಿ ಹಾಳೆ ಯಾವ್ದು ಆಗಿಲ್ಲ ಸರ್. ಇವರು ಎಂತ ಮಲ್ಲಯ್ಯ ಮತ್ತೆ ಆ ಮೈಲಾರೇನ ಮಗ ಅವರು ಸರ್, ಬಿಳಿ ಹಾಲೆಯಲ್ಲಿ ಇರುವಂತ ಅವರು ಮಲ್ಲಯ್ಯನ್ ಮಗ ಎಗ್ರಿ ಅಲ್ಲ ಸರ್. ನನಗೆ ಬಹಳ ಕ್ಲಿಯರ್ ಆಗಿ ನಮ್ಮ ವೀಕ್ಷಕರಿಗೆ ಅರ್ಥ ಆಗುವಂಗೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಿಲ್ಲ 1 2 3 4 ಹೇಳಿ ನನಗೆ. ಸರ್, ಅದೇ ಭೂಮಿ ಹಸ್ತಾಂತರ. ಈಗ ನಿಂಗ ಅವರು ಜವರ ಅಂತ ಏನು ಹೇಳ್ತಾರೆ, ಅವ್ರಿಗೆ 3 ಜನ ಮಕ್ಕಳಿದ್ದಾರೆ, ಮಲ್ಲಯ್ಯ, ಮೈಲಾರಯ್ಯ ಮತ್ತು ದೇವರಾಜು ಅಂತೇಳಿ.
ಆ ಆಸ್ತಿ 3 ಜನಕ್ಕೂ ಸಮಾನಾಂತರ ಹಂಚಿಕೆ ಆಗಬೇಕಾಗಿತ್ತು. ಆದರೆ ಇಲ್ಲಿ ದಾಖಲಾತಿ ಪ್ರಕಾರ ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನಂತಂದರೆ ಮೂಲ ಲಿಂಗ ಉರಫ್ ಬಿನ್ ಜವರಾಯನವರಿಗೆ 2 ಸಲ ಜಮೀನು ಮಂಜೂರು ಖರೀದಿ ಮಾಡಿರ್ತಾರೆ. ಒಂದು 462 4 ಎಕರೆ 37 ಕುಂಟೆ ಮತ್ತೆ 464 3 ಎಕರೆ 16 ಕುಂಟೆ. ಈ 4 ಎಕರೆ 37 ಕುಂಟೆ ಏನಿದೆ ಸರ್ವೆ ನಂಬರ್ 462 ಅದನ್ನ ಮೈಲಾರಾಯನವರು ಪುಟ್ಟಮ್ಮನವರು ಮಾರಾಟ ಮಾಡಿರ್ತಾರೆ. ಸೊ ಈ ಕಾರಣದಿಂದ ಈ ಜಮೀನು 464 ಅಲ್ಲಿ ಏನು 3 ಎಕರೆ 16 ಇದೆ ಅದು ದೇವರಾಜುಗೆ ಅಂತೇಳಿ ಈ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಬರೀ ಇದೊಂದೇ ದಾಖಲೆ ಮೇಲೆ ದೇವರಾಜಿಗೆ ಖಾತೆ ವರ್ಗಾವಣೆ ಮಾಡಿ ಆ ಜಮೀನನ್ನ ಮಲ್ಲಿಕಾರ್ಜುನ ಸ್ವಾಮಿ ಮಾರಾಟ ಮಾಡಿದ್ದಾರೆ. ಬಟ್ ಕುಮಾರಸ್ವಾಮಿ ಹೇಳಿದ್ರು ಆದ್ರೆ ಒಂದು ಕುಮಾರಸ್ವಾಮಿ ಹೇಳಿದ್ದು ನಿಂಗ ಮತ್ತು ಜವರ ಅನ್ನೋರೇ ಇಲ್ಲ ಅಂತ ಹೇಳಿದ್ರು. ಈಗ ಇದಾರಲ್ಲ, ಅದೇನು ಟ್ವಿಸ್ಟು? ಅಲ್ಲ, ಅವರು ಯಾವ ಆಧಾರದ ಮೇಲೆ ಹೇಳಿದ್ರೆ ಗೊತ್ತಿಲ್ಲ. ಅಲ್ಲ, ನಿಂಗ ಮತ್ತು ಜವರ ಇಲ್ಲ ಸರ್. ಹೌದು, ಅವ್ರ ಮೊಮ್ಮಕ್ಕಳಿದ್ದಾರೆ. ಅಲ್ಲ, ಮೊಮ್ಮಕ್ಕಳ ಎಂಟ್ರಿ ಕೂಡ ಇವತ್ತಾಗಿದ್ದು. ಅವ್ರು ಹೇಳಿದ್ದು ಸರ್ಕಾರಿ ಜಮೀನನ್ನ, ಮೂಡಾದ ಜಮೀನನ್ನೇ ಮಲ್ಲಿಕಾರ್ಜುನಯ್ಯ ಅವರು ಅದನ್ನ ಅಫೇಟ್ ಮಾಡ್ಕೊಂಡಿದ್ರು. ಇದು ಆರೋಪ ಅವರದು. ಓಕೆ, ಬಂದೆ ಸತ್ಯ ಸರ್. ನರಸಿಂಹಮೂರ್ತಿ ಅವರೇ, ಇದು ಏನಿದು? ಒಂದು ಕಡೆ ಸಿದ್ದರಾಮಯ್ಯನವರ ಟಾರ್ಗೆಟ್ ಅಥವಾ ಇಲ್ಲಿ ತಪ್ಪುಗಳಾಗಿದೆಯಾ? ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ಮೂಡಾದಲ್ಲಿ ಯಾವ ರೀತಿಯ ಜಾಗ ಹೋಯಿತು, ಮೂಡಾದವರು ನಿವೇಶನ ಮಾಡಿದ್ರು, ಮೂಡಾ ತಪ್ಪಾಗಿದೆ ಅಂತ ಒಪ್ಕೊಂಡಿದೆ. ಹಾಗಾಗಿ ನಾವು 3 ಆಪ್ಷನ್ ಇರುತ್ತೆ. ಒಂದು ದುಡ್ಡು ತಗೊಳ್ಳಿ, ಒಂದು ಜಾಗ ತಗೊಳ್ಳಿ, ಒಂದು 50-50 ತಗೊಳ್ಳಿ. ಮೇಡಮ್ ಅವರು 50-50 ಕೇಳಿದ್ರು, ಕೊಟ್ಟರು. ಆಮೇಲೆ ಒಳ್ಳೆ ಜಾಗದಲ್ಲಿ ಕೊಟ್ಟರು ಅಂತ ಹೇಳುವಾಗ ನಾವು ಕೇಳಿಲ್ಲ, ಮೂಡಾದವರು ಕೊಟ್ಟರು. ಇದು CM ಅವರ ಸಮರ್ಥನೆ. BJP ಅವರ ಆರೋಪಗಳಿಗೆ ನಿಮ್ಮ ಉತ್ತರಗಳೇನು? ಸೊ ಯಾವ ಸರ್ಕಾರ ಇತ್ತು ಅದನ್ನ ಅವರಿಗೆ ಅಲಾಟ್ ಮಾಡಿದಾಗ? BJP. ಮತ್ತೆ ಯೋರ್ ಆನ್ಸರ್ ಇಸ್ ದೇರ್. ಅವಾಗೇನೋ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದು ಅವ್ರು ಆ ರೀತಿ ಮಾಡ್ಕೊಂಡಿದ್ರೆ ಇವ್ರು ಇಲ್ಲಿ ಬಂದು ಕ್ಯಾಮ್ರಾ ಮುಂದೆ ಅಥವಾ ಇವರ ಪ್ರೆಸಿಡೆಂಟು ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಇವರದೇ ಸರ್ಕಾರದ ಕೆಳಗಿರುವಂತಹ ಮೂಡ ಆ ಸಮಯದಲ್ಲಿ ಕೊಟ್ಟಿರುವಂತಹ ನಿವೇಶನ ಅಂದ್ರೆ ಇವರಲ್ಲೇ ಯಾರೋ ಮಾಡಿರುವಂತಹ ಕೆಲಸ ಅಥವಾ ಆ ಮೂಡ ಅಧಿಕಾರಿಗಳ ಮೇಲೆ ಬರಬೇಕಾಗಿರುವಂತಹ ತೊಂದರೆ, ಪ್ರಾಬ್ಲಮ್ ಇದು ಕ್ರಿಯೇಟ್ ಮಾಡಿರುವಂತಹ ಪ್ರಾಬ್ಲಮ್. ಈಗ ಬಂದು ಸಿದ್ದರಾಮಯ್ಯನವ್ರ ಮೇಲೆ ಹಾಕಿದ್ರೆ ಹೇಗೆ ಮತ್ತೆ ನಿಮ್ ಸರ್ಕಾರ ಸುಮ್ನೆ ಇತ್ತು? ಆ ಒಂದು ನಿಮ್ ಪ್ರಕಾರ ಇದು ತಪ್ಪು ನಡೆದಿದ್ರೆ ನಿಮ್ಮ ಸರ್ಕಾರದ ಸಮಯದಲ್ಲಿ ನಡೆಯುವಾಗ ನೀವ್ ಹೇಗ್ ಸುಮ್ನಿದ್ರಿ? ಬಂದೆ. ಗಂಗರಾಜ್ ಅವರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು. ಗಂಗರಾಜ್ ಅವರೇ, ದಿವ್ಯಾ ನರಸಿಂಹಮೂರ್ತಿ ಅವರು ಹೇಳಿದ್ದಾರೆ ಸ್ವಾಮಿ ನಾವಲ್ಲ, ಎಲ್ಲ ಒಂದು ವೇಳೆ ತಪ್ಪೇ ಆಗಿದ್ರು ಕೂಡ ಅದು ನೀವೇ ಕಾರಣ ಅದಕ್ಕೆ ಅಂತ. BJP ಕಾರಣ ಅಂತ. BJP ಕಾಲಾವಧಿಯಲ್ಲಿ ಆಯಿತು, ನಮ್ಮ ಕಾಲಾವಧಿಯಲ್ಲಿ ಆಗಿದ್ದಲ್ಲ. ನನ್ನ ಕಾಲಾವಧಿಯಲ್ಲಿ ಆಗುವಂಥ ಮೊನ್ನೆ CM ಅವರ ಮಾತನ್ನು ಕೇಳಿಸ್ಕೊಂಡೆ. ನನ್ನ ಕಾಲಾವಧಿಯಲ್ಲಿ ಆಗುವಂಥ ಸಂದರ್ಭದಲ್ಲಿ ಕೂಡ ಮಾಡಬೇಡಿ ಅಂತ ನಾನು ಹೇಳಿದ್ದೆ ಅಂತೇಳಿ. ಗಂಗರಾಜ್ ಅವರೇ, ನೀವು ಇದನ್ನು ಯಾವ ರೀತಿ ನೋಡ್ತೀರಿ? ಯಾವ ರೀತಿ ಫೋಕಸ್ ಮಾಡ್ತೀರಿ ಇದಕ್ಕೆ? ಸರ್, 50-50 ಅನುಪಾತದಲ್ಲಿ ಬದಲಿ ನಿವೇಶನ ಕೊಡೋ ಒಂದು ಸುಗ್ರೀವ ಆದೇಶವನ್ನು ಮಾಡ್ತಾರಂತ. ಅದು ಯಾರ ಕಾಲದಾಗ ಆಯ್ತು? 2014ರಲ್ಲಿ CM ಸಿದ್ದರಾಮಯ್ಯನವರು ಇದ್ದಂತ ಕಾಲದಲ್ಲೇ ಆಗಿರೋದು. ಓಕೆ, ಅದಕ್ಕಿಂತ ಮುಂಚೆ 60-40 ಅನುಪಾತದಲ್ಲಿ ಕೊಡಬೇಕು ಅಂತ ಇತ್ತು. ಶ್ರೀಮತಿ ಪಾರ್ವತಿ ಅವರು 27/6/2014ರಲ್ಲಿ ಒಂದು ಅರ್ಜಿ ಕೊಡ್ತಾರೆ. ಓಕೆ, ನಮ್ಗೆ ಭೂಮಿನ ನೀವು ಉಪಯೋಗಿಸ್ಕೊಂಡಿದ್ರೆ ಹಾಗಾಗಿ ನಮಗೆ ಬದಲಿ ನಿವೇಶನ ಕೊಡಿ ಅಂತ. ಅದಾದ 1 ತಿಂಗಳಲ್ಲಿ ಈ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಹೋಗುತ್ತೆ. 50-60-40 ಅನುಪಾತದಲ್ಲಿ ಇದ್ದಂಥದ್ದು 50-50 ಅನುಪಾತಕ್ಕೆ ಬದಲಾವಣೆ ಆಗುತ್ತೆ. ಹೌದು. ಯಾರ ಸರ್ಕಾರ ಇತ್ತು ಕೇಳಿ ಮೇಡಮ್ಗೆ. ಅದಾದ್ಮೇಲೆ ಆ ಒಂದು ಆದೇಶನ ಹೊರಡಿಸ್ತಾರಲ್ಲ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ, ಆ ಆದೇಶದಲ್ಲಿ ಏನ್ ಹೇಳುತ್ತೆ? ಹೊಸ ಬಡಾವಣೆಯನ್ನ ರಚನೆ ಮಾಡಿದ್ದಕ್ಕೋಸ್ಕರ 50-50 ಅನುಪಾತ ತಂದಿರೋದು. ಹಿಂದೆ ಭೂಮಿನ ನಾವು ಭೂಸ್ವಾಧೀನ ಮಾಡ್ಕೊಂಡಲೆ ಒತ್ತುವರಿ ಮಾಡ್ಕೊಂಡಿರೋದು ಬೇರೆ ಬೇರೆ ಪ್ರಕರಣಗಳು. ನನ್ನ ಪತ್ರಕರ್ತನಾಗಿ ನನ್ನ ಒಂದು ಪ್ರಶ್ನೆ, ಕೇವಲ ಪಾರ್ವತಿ ಮೇಡಮ್ ಅವರ ಜಾಗವನ್ನ 14 ಸೈಟ್ ಪಡ್ಕೊಳ್ಳೋದಕ್ಕೆ ಈ ಕಾನೂನು ಬಂತ ಅಥವಾ ಅಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ, GT ದೇವೇಗೌಡರು, JDS ನ ಮಂಚೇಗೌಡರು ಇವ್ರದೆಲ್ಲವೂ ಬಂತ ಹೆಂಗೆ ಸರ್? ಇದು ಈ ಆದೇಶ ಆದ್ಮೇಲೆ ಈ ಆದೇಶನ ದುರುಪಯೋಗ ಮಾಡ್ಕೊಂಡಿರೋದು 2020ರಲ್ಲಿ. ಇದು ಆಗಿದ್ದು ಹೊಸ ಬಡಾವಣೆ ರಚನೆ ಮಾಡಕ್ ಅಷ್ಟೇ ಈ ಆದೇಶನ ಇಂಪ್ಲಿಮೆಂಟ್ ಮಾಡಿದ್ದು. ಹೊಸ ಬಡಾವಣೆ ವರ್ಷಕ್ಕೊಂದು ಅಟ್ಲೀಸ್ಟ್ ಒಂದು ಬಡಾವಣೆನಾರ ಹೊಸ ಬಡಾವಣೆ ರಚನೆ ಮಾಡ್ಬೇಕು. ಪರಸ್ಪರ ಒಪ್ಪಂದ ಅಂದ್ರೆ ರೈತರು ಈಗ ಭೂಮಿಗೆ ದುಡ್ಡು ಕೊಟ್ರೆ ಭೂಮಿ ಕೊಡ್ತಾ ಇಲ್ಲ ಎಲ್ಲೂ. ಹಾಗಾಗಿ ಬದಲಿಗೆ 50-50 ಅನುಪಾತದಲ್ಲಿ ಒಡಂಬಡಿಕೆ ಮಾಡ್ಕೊಳ್ಳಿ ರೈತರ ಜೊತೆ.
ಸಪೋಸ್ 1 ಎಕರೆ ಜಾಗ ಹೋಯ್ತು ಅಂತಂದ್ರೆ ಅದ್ರೊಳಗೆ 20 ಗುಂಟೆ ರಸ್ತೆ CA ಪಾರ್ಕಿಂಗ್ ನಿಗದಿ ಆಗುತ್ತೆ. ಹೌದು. ಇನ್ನ 20 ಗುಂಟೆ ಇರುತ್ತಲ್ಲ ಅದ್ರೊಳಗೆ ಡೆವಲಪ್ ಮಾಡೋದು ಮೂಡ ಪ್ರಾಧಿಕಾರದಿಂದ ಡೆವಲಪ್ ಮಾಡಬೇಕು, ಹಣ ಪ್ರಾಧಿಕಾರ ಭರಿಸ್ಬೇಕು. ಓಕೆ. ಆ ಬರ್ಸಿ ಅದ್ರೊಳಗೆ 10 ಗುಂಟೆ ರೈತನಿಗೆ ಹೋಗುತ್ತೆ, 10 ಗುಂಟೆ ಪ್ರಾಧಿಕಾರ ಉಳಿತದೆ. ಅದು 50-50 ಅನುಪಾತ ಅಂತ. ಓಕೆ, ಮತ್ತೊಮ್ಮೆ ಸ್ನೇಹಮಯಿ ಕೃಷ್ಣ ಬಳಿ ಬರ್ತೀನಿ. ಸ್ನೇಹಮಯಿ ಕೃಷ್ಣ ಅವರು ಇದಕ್ಕೆ ಏನಾದರೂ ಎಡಿಷನ್ ಮಾಡ್ಲಿಕ್ಕೆ ಇದೆಯಾ ನಿಮಗೆ? ನೀವು ಯಾಕೆ ಟಾರ್ಗೆಟ್ ಆಗ್ತಾ ಇದ್ದೀರಿ? ಈಗ ನಿಮ್ಮನ್ನ ಬಂಧಿಸುವಂತ ಕೆಲಸಗಳು ಯಾಕಾಗತ್ತೆ?